ಒಂದ್ಸತಿ ಅವ್ರು ಮಾತು ಕೊಡ್ತಾರ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ, 1 ಗಂಟೆ ಚರ್ಚೆ ಮಾಡಿದ್ವಿ ಸುವರ್ಣಸೌಧದಲ್ಲಿ. ನಿಮ್ಮ ಬೇಡಿಕೆಗಳು ಇಟ್ಟಿದ್ರಿ. ನಾನ್ ನಿಮ್ ಪರವಾಗಿದ್ದು ನಾನು ಏಜ್ ರಿಲ್ಯಾಕ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಉನ್ನತ ಶಿಕ್ಷಣ ಸಚಿವರು ಯಾರು MC ಸುಧಾಕರ್ ಅವರು ಡೈರೆಕ್ಟ್ ಆಗಿ 1-2-3 ಜನ ಬಿಟ್ಟು FIR ಮಾಡಿಸುವಂತದ್ದು ಇದೆಲ್ಲ ಮಾಡಿದ್ರು UGC ಹೋರಾಟ ಮಾಡಿದಾಗ. ವೈಯಕ್ತಿಕನ ಅಥವಾ ನಿಮ್ಮ ಹೋರಾಟನ ನಿಲ್ಲಿಸಬೇಕು ಅಂತ? ಹೋರಾಟ ನಿಲ್ಲಿಸಬೇಕು ಅಂತ ಹೇಳಿ ಸರ್. ಈ ದುಡ್ಡು ತಗೊಳ್ಳೋದ್ರ ಹಿಂದೆ ಸುಧಾಕರ್ ಇದ್ದಾರೆ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ FIR ನೀಟಾಗಿ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸರ್. ಅವರಲ್ಲಿ ಹೋಗಿ ಹೋರಾಟ ಮಾಡಿ ಮಿನಿಸ್ಟರ್ ಸೀಟ್ ಇಂದ ಕೆಳಗಡೆ ಇಳಿಸಿ ಅವ್ರನ್ನ. ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮೋ. ಕಾಂತ್ ಕುಮಾರ್ ಅವ್ರ ಮೇಲೆ ಪರ್ಸನಲ್ ಆಗಿ FIR ಎಷ್ಟಾಗಿದೆ? ಟೋಟಲ್ ಮೊನ್ನೆ 10 ಕೇಸ್ ಮಾಡಿದ್ದಾರೆ ಅಂತ ಹೇಳಿ. ಬೇಕಂತ ಸರ್ಕಾರ ಪೊಲೀಸ್ ಕೈಯಲ್ಲಿ ಹತ್ತಿಕ್ಕಂತ ಕೆಲಸ ಮಾಡಿದ್ದು. 1 ಲಕ್ಷ ಜನ 1 ನಿಮಿಷ ಸಾಕು, ಏನ್ ಬೇಕಾದ್ರೂ ಮಾಡ್ತಾರೆ. ನಮಗೆ ನಾನು ಹೇಳ್ತೀನಿ ಸರ್, ವೈಯಕ್ತಿಕವಾಗಿ ಸ್ಟೂಡೆಂಟ್ಸ್ ಪರವಾಗಿ ನಾನು ಯಾವ್ದು ಯಾವ ಹೋರಾಟಕ್ಕೂ ಸುಮ್ಮನೆ ಕರೆಯಲ್ಲ ಸರ್. ಅದಂತ ಹೇಳ್ತೀನಿ, ಯಾವ ಹೋರಾಟಕ್ಕೆ ನೀಡಿದೆ ಅವರ ಪ್ರೆಸೆನ್ಸ್ ಯಾವಾಗ ಇಂಪಾರ್ಟೆನ್ಸ್ ಇರುತ್ತೆ ಅವಾಗಷ್ಟೇ ಕರಿತೀನಿ. ಸುಮ್ಮನೆ ಕರೆಯೋದು ಅವಶ್ಯಕತೆ ಇರಲ್ಲ. ಕೆಲವೊಂದು ವಿಚಾರಗಳು ನಾವು ಸ್ಟೂಡೆಂಟ್ಸೇ ಹೋರಾಟ ಮಾಡಿದಾಗ ಆ ಸಮಸ್ಯೆ ಬಗೆಹರಿದಿರೋಂಥದ್ದು 100 ಸಮಸ್ಯೆ ಬಗೆಹರಿಸಿದೀವಿ ನಾವು. ಇಲ್ಲ ಒಂದ್ಲಿ ಹೋಗಿ ಸುಮ್ಮನೆ ಲೆಟರ್ ಕೊಟ್ಟು ನಾವು ಈ ತರದ್ದು ಕೇಳಿದಾಗ 100% ಸ್ಪಂದಿಸಿದ್ದಾರೆ. ಫಾರ್ ಎಕ್ಸಾಂಪಲ್ 622 AEJ ಇದು KPC 5ನೇ ತಾರೀಕು ಹೋರಾಟ ಇಟ್ಟಿದ್ದೀವಿ ಸರ್, ಮಾರ್ಚ್ 5ನೇ ತಾರೀಕು. ನಾ 28 ಒಳಗಡೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ. 2ನೇ ತಾರೀಕು ಒಳಗಡೆ ಅವ್ರು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದೆ, ನನಗೆ ಹೋರಾಟ ಮಾಡೋದು ಉದ್ದೇಶ ಅಲ್ಲ, ನೀವು ಸಮಸ್ಯೆ ಬಗೆಹರಿಸಿ 1 or 2 days ಎಲ್ಲದಕ್ಕೂ ಹೋರಾಟ ಒಂದೇ ಮಂತ್ರ ಅಲ್ಲ. ನಾನು ಹೇಳ್ತೀನಿ 1 or 2 days ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಂದ್ರೆ 1 or 2 days ನಾನು ಹೇಳಿದೆ 28 1 or 2 days. ಇನ್ನು 2 ದಿನ 2ನೇ ತಾರೀಕು ಕೊಡ್ತೀನಿ, ಇಲ್ಲ 3ನೇ ತಾರೀಕು ಕೊಡ್ತೀನಿ. 10ನೇ ತಾರೀಕಿಗೆ ಕೊಡಿ, ಬಟ್ ಮಾಡ್ತೀನಿ ಅಂತ ಅವ್ರು ಮಾತು ಕೊಟ್ಟಾಗ ನಾನು ಅದು ಮೀರಲ್ಲ ಸರ್. ಒಂದ್ಸತಿ ಅವ್ರು ಮಾತು ಕೊಡ್ತಾರ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ, 1 ಗಂಟೆ ಚರ್ಚೆ ಮಾಡಿದ್ವಿ ಸುವರ್ಣಸೌಧದಲ್ಲಿ. ಆ ವ್ಯಕ್ತಿತ್ವ ಹೆಂಗಿದೆ ಅಂತ ಸರ್, ಒಂದ್ಸತಿ ಹೇಳದ್ಮೇಲೆ ಅವ್ರು ಮಾಡ್ತಾರೆ. ನನಗೆ ಅದಕ್ಕೆ ಇಷ್ಟ. ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಹೇಳ್ತೀನಲ್ಲ ಸರ್, ನಾನ್ ನಿಮ್ ಪರವಾಗಿದ್ದು ನಾನು ಏಜ್ ರಿಲ್ಯಾಕ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಧಾರವಾಡದಲ್ಲಿ 5